ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ನಿನ್ನೆ ತಾನೇ ಅಯೋಧ್ಯೆಯ ಜನ್ಮಸ್ಥಳದಲ್ಲಿರುವಂಥ ನೂತನ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿದೆ, ಪ್ರಾಣ ಪ್ರತಿಷ್ಠೆಯಾಗಿದೆ. ಇದಾದ ಬೆನ್ನಿಗೆ ಇವತ್ತು ಇಡೀ ರಾಮ ಭಕ್ತರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಒಮ್ಮೆ ರಾಮನನ್ನು ನೋಡಬೇಕು, ಬಾಲರಾಮನ ದರ್ಶನ ಆಗಬೇಕು ಅನ್ನೋ ಉತ್ಸಾಹ ಹೆಚ್ಚಾಗ್ತಾ ಇದೆ. ಪರಿಣಾಮ ನೇರವಾಗಿ ಅಯೋಧ್ಯೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಅವರನ್ನು ನಿಯಂತ್ರಿಸೋದಕ್ಕಾಗದೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಏನು ನಿರೀಕ್ಷೆ ಇತ್ತು, ಇಷ್ಟು ಬರಬಹುದು ಅಥವಾ ಈ ನಂಬರ್ ಬರಬಹುದು ಭಕ್ತಾದಿಗಳು ಅನ್ನೋ ನಿರೀಕ್ಷೆ ಏನಿತ್ತು, ಅದನ್ನು ಕ್ರಾಸ್ ಆಗಿದೆ. ಆ ನಿರೀಕ್ಷೆಯ 10 ಪಟ್ಟು ಹೆಚ್ಚು ಜನ ಅಯೋಧ್ಯೆಗೆ ಆಗಮಿಸಿದ್ದಾರೆ. ರಾಮಲಲ್ಲನ ದರ್ಶನ ಆಗಬೇಕು, ಇವತ್ತೇ ಆಗಬೇಕು, ಇವತ್ತೇ ರಾಮಲಲ್ಲನ ನಾನು ಕಣ್ತುಂಬಿಸಿಕೊಳ್ಳಬೇಕು ಅನ್ನುವಂಥ ನಿರೀಕ್ಷೆ ಹೊತ್ಕೊಂಡು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಅಲ್ಲಿ ಪರಿಸ್ಥಿತಿ, ರಾಮನ ದರ್ಶನ ಮಾಡದೆ ಭಕ್ತಾದಿಗಳನ್ನು ಕಳಿಸಂಗೂ ಇಲ್ಲ ಅಥವಾ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡೋದಕ್ಕೂ ಸಮಯ ಸಾಲ್ತಾ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ರಾಮನೂರು ಅಯೋಧ್ಯೆಯಲ್ಲಿ ಭಕ್ತ ಪ್ರವಾಹ ಕಾಣಿಸ್ತಾ ಇದೆ. ಲಕ್ಷಾಂತರ ಜನ ಅಯೋಧ್ಯೆಗೆ ಆಗಮಿಸಿದ್ದಾರೆ. ರಾಮನ ದರ್ಶನಕ್ಕೆ ವಿಪರೀತ ಉತ್ಸಾಹ ಕಾಣ್ತಾ ಇದೆ. ಅವರನ್ನು ನಿಭಾಯಿಸೋದಕ್ಕೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ತೀರ್ಥಕ್ಷೇತ್ರ ಟ್ರಸ್ಟ್ನ ನಿರೀಕ್ಷೆಗೂ ಮೀರಿ ರಾಮನ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಸದ್ಯದ ಈ ಸಿಚುವೇಶನ್ ನೋಡ್ತಾ ಇದ್ರೆ ಇನ್ನೂ ಕೆಲ ತಿಂಗಳ ಕಾಲ ಇದೇ ಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆ ಇದೆ. ಇದರ ಮಧ್ಯೆ ಭಕ್ತರಿಗೆ ಮೂಲಸೌಕರ್ಯ ಒದಗಿಸೋದಕ್ಕೆ ಟ್ರಸ್ಟ್ ಒಂದಿಷ್ಟು ಯೋಚನೆಯನ್ನ ಮಾಡಿದೆ. ಯೋಚನೆಯನ್ನ ಮಾಡಿಕೊಳ್ಳಿ. ಯಾವ ರೀತಿ ತಿರುಪತಿಯಲ್ಲಿ ವ್ಯವಸ್ಥೆ ಇದೆಯೋ ದರ್ಶನಕ್ಕೆ, ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಾಗ ಯಾವ ರೀತಿ ಭಕ್ತಾದಿಗಳನ್ನ ತಿರುಪತಿಯಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೋ ಅದೇ ರೀತಿ ಅಯೋಧ್ಯೆಯಲ್ಲೂ ಕೂಡ ಮಾಡುವಂಥ ಯೋಚನೆ ಇದೆ. ಅದಕ್ಕಾಗಿ ಚಿಂತನೆಯಾಗಿದೆ. ಮತ್ತೊಂದೆಡೆ ಈ ರೀತಿ ಪರಿಸ್ಥಿತಿಯಾಗಿದೆ ಅಂತ ಗೊತ್ತಾದ ತಕ್ಷಣ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ, ಅಯೋಧ್ಯೆ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ನೋಡ್ತಾ ಇದ್ದೀರಿ, ಇದು ದೃಶ್ಯ. ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳಿದ್ದಾರೆ. ಕೈಯಲ್ಲೊಂದು ಧ್ವಜ, ಕೇಸರಿ ಧ್ವಜ, ಬಾಯಲ್ಲಿ ರಾಮ ಜಪ, ರಾಮನನ್ನ ಯಾವಾಗ ನೋಡ್ತೀನೋ ಅನ್ನುವಂಥ ಕಾತುರ. ಇದು ಸದ್ಯ ಅಯೋಧ್ಯೆಯ ಸ್ಥಿತಿ. ಒಬ್ಬೊಬ್ಬರ ತುಡಿತ ಏನು ಅಂತಂದ್ರೆ, ಏನೋ ಹರಕೆ ಹೊತ್ತಿದ್ದೀನಿ ನಾನು, ಮೊದಲ ದಿನವೇ ನೋಡಬೇಕು ಅನ್ನೋದು ನನ್ನ ಹರಕೆಯಾಗಿತ್ತು, ಅಥವಾ ಇನ್ನೇನೋ ನಾನು ರಾಮನಿಗೆ ಸಮರ್ಪಣೆ ಮಾಡಬೇಕು, ಅದನ್ನು ತಂದಿದ್ದೀನಿ ವಸ್ತುವನ್ನ, ಅದು ಗೋಲ್ಡೋ ಅಥವಾ ಸಿಲ್ವರೋ, ಬೆಳ್ಳಿದ ಆಭರಣನೋ ಚಿನ್ನದ ಆಭರಣನೋ, ಅಥವಾ ನನ್ನ ಶಕ್ತಿಗೆ ನನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾನು ಏನೋ ಒಂದು ವಸ್ತು ತಂದಿದ್ದೀನಿ, ಹಣ್ಣು ಹಂಪಲು ಏನೋ ಒಂದು ತಂದಿದ್ದೀನಿ, ಇದನ್ನು ರಾಮನಿಗೆ ನಾನು ಸಮರ್ಪಿಸಬೇಕು ಅನ್ನೋ ಸಮರ್ಪಣಾ ಭಾವನೆ ಕಾಣ್ತಾ ಇದೆ. ನೋಡ್ತಾ ಇದ್ದೀರಿ, ಪೊಲೀಸರಿಗೆ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲೊಂದು ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದರು. ಯಾಕೆ ಅಯೋಧ್ಯೆಗೆ ಹೋಗಬೇಕು ರಾಮನನ್ನ ದರ್ಶನ ಮಾಡೋದಕ್ಕೆ, ನಮ್ಮೂರಲ್ಲಿಲ್ವಾ ರಾಮ ಮಂದಿರಗಳು ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಯಾಕೆ ಹೋಗಬೇಕು ಅನ್ನೋ ಪ್ರಶ್ನೆಗೆ ಇಲ್ಲಿ ಸೇರಿರುವಂಥ ಜನಸ್ತೋಮವೇ ಉತ್ತರವನ್ನು ಕೊಡ್ತಾ ಇದೆ. ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಬೀದಿ ಬೀದಿಯಲ್ಲಿ ಮಸೀದಿಗಳಿದ್ದಾವೆ, ಯಾಕೆ ಮೆಕ್ಕಾಗೇ ಹೋಗಬೇಕು ಅಂತ ಪ್ರಶ್ನೆ ಕೇಳೋದಿಲ್ಲ. ಇಲ್ಲಿ ಊರಿನಲ್ಲಿ ಚರ್ಚ್ಗಳಿದ್ದಾವೆ, ಯಾಕೆ ವ್ಯಾಟಿಕನ್ಗೆ ಹೋಗಬೇಕು ಅಂತ ಪ್ರಶ್ನೆ ಕೇಳೋದಿಲ್ಲ. ಆ ಪ್ರಶ್ನೆಯನ್ನು ಕೇಳುವಂಥ ಧೈರ್ಯವೂ ಇಲ್ಲ. ಸೆಲೆಕ್ಟಿವ್ ವೈಚಾರಿಕತೆ ಕಾಣಿಸುತ್ತೆ ಈ ಸ್ಟೇಟ್ಮೆಂಟ್ಗಳಲ್ಲಿ. ಆದರೆ ಜನರ ಭಾವನೆ ಹಂಗಿರಲ್ಲ. ಜನ ರಾಜಕೀಯ ದೃಷ್ಟಿಕೋನದಿಂದ ನೋಡಲ್ಲ, ಜನ ಭಕ್ತಿಯಿಂದ ನೋಡ್ತಾರೆ. ಆ ಕಾರಣಕ್ಕಾಗಿ ಈ ಸ್ಥಿತಿ ಇದೆ. ಮೂಲಸೌಕರ್ಯ ಒದಗಿಸೋದಕ್ಕೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಾಗಿದೆ ಅಂತಂದ್ರೆ, ನಿಮಗೆ ನಾವು ಈ ತಿರುಪತಿ ದೇವಸ್ಥಾನ ಅಂತ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ಅಲ್ಲಿ ಹೆಂಗಾಯಿತು ಅಂತಂದ್ರೆ, ಗ್ರ್ಯಾಜುವಲಿ ಅಂದರೆ ಕ್ರಮೇಣವಾಗಿ ಭಕ್ತಾದಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಹೆಚ್ಚಾದ ಭಕ್ತಾದಿಗಳಿಗೆ ಸಂಬಂಧಪಟ್ಟಂತೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಬಟ್ ಅಯೋಧ್ಯೆಯ ಸ್ಥಿತಿ ಬೇರೆ. ಹೆಂಗೆ ಅಂತಂದ್ರೆ, ಅಲ್ಲಿ ನಿನ್ನೆ ದೇವಸ್ಥಾನ ಉದ್ಘಾಟನೆಯಾಗಿದ್ದು, ಇಷ್ಟು ದಿನ ದೇವಸ್ಥಾನ ಇರಲಿಲ್ಲ. ಅಲ್ಲಿ ವ್ಯವಸ್ಥೆ ಅಂದ್ರೆ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋದಕ್ಕೆ ಒಂದಿಷ್ಟು ಸಮಯ ಹಿಡಿಯುತ್ತೆ. ಆ ಕ್ಯೂ ಸಿಸ್ಟಮ್ ಮಾಡಬೇಕು ಅಂತಾದರೆ ಅದಕ್ಕೊಂದಿಷ್ಟು ಸಮಯ ಹಿಡಿಯುತ್ತೆ. ಅಥವಾ ಭಕ್ತಾದಿಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟು ರಾಮಲಲ್ಲನ ದರ್ಶನಕ್ಕೆ ಕಳಿಸಬೇಕು ಅಂತ ಅದಕ್ಕೊಂದಿಷ್ಟು ಸಮಯ ಹಿಡಿಯುತ್ತೆ. ಆ ಕಾರಣಕ್ಕಾಗಿ ಪರಿಸ್ಥಿತಿ ಬಂದಿರೋದು. ನಾವು ಕರ್ನಾಟಕದ್ದೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಧರ್ಮಸ್ಥಳ ಒಂದು 20-30 ವರ್ಷದ ಹಿಂದೆ
ಧರ್ಮಸ್ಥಳಕ್ಕೆ ಬರ್ತಾ ಇದ್ದಂಥ ಭಕ್ತಾದಿಗಳ ಸಂಖ್ಯೆಗೂ ಈಗಿನ ಸಂಖ್ಯೆಗೂ ವ್ಯತ್ಯಾಸ ಇದೆ, ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ. ಆದರೆ ಈ 30 ವರ್ಷದಲ್ಲಿ ಭಕ್ತಾದಿಗಳನ್ನು ನಿಭಾಯಿಸೋದಕ್ಕೆ ಬೇಕಾದ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯನೋ, ಹೆಚ್ಚುವರಿ ಭಕ್ತಾದಿಗಳನ್ನ ನಿಭಾಯಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಯಾವ ರೀತಿ ಮಾಡೋದಕ್ಕೆ ಸಾಧ್ಯನೋ ಅದೆಲ್ಲವನ್ನ ಕೂಡ ಆ ಕ್ಷೇತ್ರ ಮಾಡಿಕೊಂಡಿದೆ. ಅಥವಾ ಧರ್ಮಸ್ಥಳನೋ, ಕೊಲ್ಲೂರೋ, ಸುಬ್ರಹ್ಮಣ್ಯನೋ, ಅಥವಾ ತಿರುಪತಿನೋ, ಶಿರಡಿ ಸಾಯಿಬಾಬಾ ದೇವಸ್ಥಾನನೋ ಮಾಡಿಕೊಂಡಿದೆ. ಬಟ್ ಇಲ್ಲವರಿಗೆ ಸಮಯ ಸಿಕ್ಕಿಲ್ಲ. ಅದಕ್ಕೆ ಏಕಾಏಕಿ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರೋದಕ್ಕೆ ಶುರು ಮಾಡಿದ್ದಾರೆ. ನಿಭಾಯಿಸೋದು ಕಷ್ಟ ಆಗ್ತಾ ಇದೆ. ಪೊಲೀಸರನ್ನು ನಿಯೋಜಿಸಿದ್ದಾರೆ. ಆದರೆ ಕೈಯಲ್ಲೊಂದು ಧ್ವಜ, ಬಾಯಲ್ಲಿ ರಾಮಜಪ, ರಾಮನನ್ನ ನೋಡಲೇಬೇಕು ಅನ್ನೋ ನಿರೀಕ್ಷೆ ಹೊತ್ಕೊಂಡು ಬಂದವರನ್ನ ನೀವು ನಿರಾಸೆಗೊಳಿಸೋದಕ್ಕಾಗಲ್ಲ. ಬಂದವರಿಗೆ ಅವಕಾಶ ಮಾಡಿಕೊಡ್ಬೇಕು. ರಾಮನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇವತ್ತಿನ ದಿನ ಮುಗಿಯಲ್ಲ ಈ ಕ್ಯೂ. ಬಟ್ ಏನು ಮಾಡೋದು? ದೇವಸ್ಥಾನದ ಒಂದಿಷ್ಟು ಇತಿಮಿತಿಗಳಿದ್ದಾವೆ. ರಾತ್ರಿ ಹೊತ್ತು ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕಾಗಲ್ಲ. ರಾತ್ರಿಯ ಒಳಗಾಗಿ ಈ ದರ್ಶನ ವ್ಯವಸ್ಥೆಯನ್ನು ಮುಗಿಸ್ಕೊಳ್ಬೇಕಾಗತ್ತೆ. ಆದರೆ ಈ ಜನ ನೋಡಿದರೆ ಇವರು ಕಾಯೋ ದಾರಿಯನ್ನು ನೋಡ್ತಾ ಇದ್ರೆ ಅಥವಾ ಕಾಯೋ ರೀತಿಯನ್ನು ನೋಡ್ತಾ ಇದ್ರೆ 4 ದಿನ ಅಲ್ಲ 10 ದಿನ ಆದರೂ ಕಾದು ದರ್ಶನ ಮಾಡಿ ಹೋಗ್ತೀವಿ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಸೊ ಇದು ಸದ್ಯ ಅಯೋಧ್ಯೆಯ ಪರಿಸ್ಥಿತಿ ಅಥವಾ ಅಯೋಧ್ಯೆಯ ಸ್ಥಿತಿ ಹಿಂಗಿದೆ. ರಾಮ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದು ಇವತ್ತಿಗೆ ಸರಿ ಹೋಗಬಹುದು, ನಾಳೆಗೆ ಸರಿ ಹೋಗಬಹುದು, ಭಕ್ತಾದಿಗಳ ಸಂಖ್ಯೆ ಕಡಿಮೆಯಾಗಬಹುದೇನೋ. ಸೊ ಈ ನಿರೀಕ್ಷೆನ ಇಟ್ಕೋಬೇಡ್ರಿ. ಯಾಕಂತಂದ್ರೆ ಇದು ಸದ್ಯಕ್ಕಂತೂ ಈ ಭಕ್ತಾದಿಗಳ ಪ್ರವಾಹ ಕಡಿಮೆಯಾಗುವಂಥ ಸಾಧ್ಯತೆ ಇಲ್ಲ. ಕಾರಣ 500 ವರ್ಷದ ನಿರೀಕ್ಷೆ ಇದು. ತಾತ ಮುತ್ತಾತರ ಕಾಲದ ನಿರೀಕ್ಷೆ. ಅಯೋಧ್ಯೆಗೆ ಹೋಗಬೇಕು, ರಾಮಲಲ್ಲ ಆ ಸಂದರ್ಭದಲ್ಲಿ ವಿರಾಜಮಾನವಾಗಿರ್ತಾನೆ, ಅವನನ್ನು ನೋಡಬೇಕು ಅನ್ನುವಂಥ ನಿರೀಕ್ಷೆ. ಆ ನಿರೀಕ್ಷೆಗೆ ಈಗ ಅವಕಾಶ ಸಿಕ್ಕಿರೋದು, ಆ ಕನಸು ಈಡೇರೋದಕ್ಕೆ ಈಗ ಅವಕಾಶ ಸಿಕ್ಕಿರೋದು. ಆ ಕಾರಣಕ್ಕಾಗಿ ಜನಸ್ತೋಮ ನಾವು ನೋಡ್ತಾ ಇರೋದು, ಗಮನಿಸ್ತಾ ಇದ್ದೀರಿ ಯಾವ ರೀತಿ ಜನರ ಉತ್ಸಾಹ ಇದೆ ಅನ್ನೋದನ್ನು. ನಾನು ಇನ್ನೊಂದು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡಬೇಕಾಗತ್ತೆ. ಅದು ಕೂಡ ಈ ದೇವಸ್ಥಾನಗಳಿಗೆ ಸಂಬಂಧಿಸಿದಂತೆ. ಅಯೋಧ್ಯೆಯಲ್ಲಿ ಸೇರಿರುವಂತ ಜನಸಾಗರ, ಭಕ್ತ ಸಾಗರವನ್ನು ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಅದು ಮೆಕ್ಕಾ ವ್ಯಾಟಿಕನ್ ಅನ್ನ ಕೂಡ ಅಯೋಧ್ಯೆ ಮೀರಿಸತ್ತಾ ಅನ್ನೋ ಪ್ರಶ್ನೆ. ಅದಕ್ಕೆ ಕಾರಣ ಇದೆ. ಅತಿ ಹೆಚ್ಚು ಜನ ಭೇಟಿ ಕೊಡುವಂತ, ವಾರ್ಷಿಕವಾಗಿ ಅತಿ ಹೆಚ್ಚು ಜನ ಭೇಟಿ ಕೊಡುವಂತ ದೇವಸ್ಥಾನವಾಗತ್ತೆ ಅಯೋಧ್ಯೆ ಅನ್ನುವಂಥ ಮುನ್ಸೂಚನೆ ಈಗಾಗಲೇ ಕಾಣ್ತಾ ಇದೆ. ನಾವು ಭಾರತದ್ದೇ ಅಂಕಿಅಂಶವನ್ನು ಗಮನಿಸಿದ್ರೆ ನಮ್ಮ ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ ಅದಕ್ಕೆ ವಾರ್ಷಿಕವಾಗಿ 2.5 ಕೋಟಿ ಮಂದಿ ಬರ್ತಾರೆ, ಭಕ್ತಾದಿಗಳು ಭೇಟಿ ನೀಡುತ್ತಾರೆ. ತಿರುಪತಿಗೆ ಭೇಟಿ ನೀಡಿ ವೆಂಕಟೇಶ್ವರನ ದರ್ಶನ ಪಡೀತಾರೆ. ಭಕ್ತಾದಿಗಳ ಭೇಟಿಯ ವಿಚಾರದಲ್ಲಿ ಇನ್ನೊಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡಬೇಕು. ಸೌದಿ ಅರೇಬಿಯಾದಲ್ಲಿರುವಂಥ ಮೆಕ್ಕಾ ಮಸೀದಿ, ಅದನ್ನು ಮಸ್ಜಿದುಲ್ ಹರಾಮ್ ಅಂತ ಕರೀತಾರೆ. ಆ ಮಸೀದಿ ಏನಿದೆ ಅದಕ್ಕೆ ವಾರ್ಷಿಕ 2 ಕೋಟಿ ಜನ ಭೇಟಿ ಕೊಡ್ತಾರೆ. ಎಲ್ಲ ಮುಸ್ಲಿಂ ರಾಷ್ಟ್ರಗಳಿಂದ, ಭಾರತದಿಂದಲೂ ಕೂಡ ಹಜ್ ಯಾತ್ರೆಗೆ ಅಂತ ಹೋಗಲಾಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾರೆ. ಇತ್ತೀಚೆಗೆ ಸೌದಿ ವೀಸಾ ಕೊಡೋದನ್ನು ಕೂಡ ಕಡಿಮೆ ಮಾಡಿದೆ. ಅಂದರೆ ಭಕ್ತಾದಿಗಳನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಸೊ ಆದರೂ 2 ಕೋಟಿ ಜನ ವಾರ್ಷಿಕವಾಗಿ ಮಸ್ಜಿದುಲ್ ಹರಾಮ್ಗೆ ಭೇಟಿ ಕೊಡ್ತಾರೆ. ಇನ್ನು ಕ್ರಿಶ್ಚಿಯನ್ನರ ಪಾಲಿಗೆ ಅತ್ಯಂತ ಪವಿತ್ರ ಅಂತ ಭಾವಿಸಲಾಗುವಂಥ ವ್ಯಾಟಿಕನ್ ಸಿಟಿ, ಇಲ್ಲಿಗೆ 90 ಲಕ್ಷ ಭಕ್ತಾದಿಗಳು ವಾರ್ಷಿಕವಾಗಿ ಭೇಟಿ ನೀಡುತ್ತಾರೆ ಅನ್ನೋ ಅಂಕಿಅಂಶ ಇದೆ. ಆದರೆ ಅಯೋಧ್ಯೆಯದ್ದು ನಂಬರ್ಸ್ ಕೇಳಿದರೆ ಅಥವಾ ಅಂದಾಜು ಕೇಳಿದರೆ ನಿಮಗೊಮ್ಮೆ ಆಶ್ಚರ್ಯ ಆಗುತ್ತೆ. ಈಗಿನ ಅಂದಾಜಿನ ಪ್ರಕಾರ ಅಯೋಧ್ಯೆಗೆ ವಾರ್ಷಿಕವಾಗಿ 3 ಕೋಟಿ ಭಕ್ತಾದಿಗಳು ಭೇಟಿ ನೀಡುವಂಥ ನಿರೀಕ್ಷೆ ಇದೆ. 3 ರಿಂದ 5 ಕೋಟಿ ಭಕ್ತಾದಿಗಳು ಭೇಟಿ ನೀಡಿದರೂ ಅಚ್ಚರಿ ಪಡಬೇಕಾದಂಥ ವ್ಯವಸ್ಥೆ ಇಲ್ಲ. ಯಾಕಂತ ಅಚ್ಚರಿ ಪಡಬೇಕಾದಂಥ ಅಗತ್ಯ ಇಲ್ಲ. ಯಾಕಂತಂದ್ರೆ ನಾನಾಗಲೇ ಹೇಳಿದೆ, ಆ ನಿರೀಕ್ಷೆ ಯಾವ ಮಟ್ಟಿಗಿದೆ ಅಂತಂದ್ರೆ ಇನ್ನೊಂದು 2-3 ವರ್ಷ ಅಯೋಧ್ಯೆಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ಪ್ರವಾಹ ಹರಿದು ಬರುತ್ತೆ ಅನ್ನೋದು ಖಚಿತ. 3 ರಿಂದ 5 ಕೋಟಿ ಜನ ಒಂದು ವರ್ಷದ ಅವಧಿಯಲ್ಲಿ ಭೇಟಿ ಕೊಡಬಹುದು ಅನ್ನೋ ಸಾಧ್ಯತೆಗಳಿದ್ದಾವೆ. ಆ ರೀತಿ ಆದರೆ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಜನ ಭೇಟಿ ನೀಡುವ, ವಾರ್ಷಿಕವಾಗಿ ಭೇಟಿ ನೀಡುವಂಥ ರಿಲಿಜಿಯಸ್ ಸೆಂಟರ್ ಆಗಿ ಅಯೋಧ್ಯೆ ಬದಲಾಗುತ್ತೆ. ಧಾರ್ಮಿಕ ಕೇಂದ್ರವಾಗಿ ಅಯೋಧ್ಯೆ
ಹೆಗ್ಗಳಿಕೆಯನ್ನ ಪಡೆಯುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಮಂದಿ ಭೇಟಿ ನೀಡುವಂಥ ದೇವಸ್ಥಾನ ಅನ್ನೋ ಹೆಗ್ಗಳಿಕೆಗೆ ಪ್ರಾಪ್ತವಾಗುವಂಥ ಸಾಧ್ಯತೆ ಕಾಣ್ತಾ ಇದೆ. ಇದರ ಮಧ್ಯೆ ಇನ್ನೊಂದು ಡೀಟೇಲ್ ಕೂಡ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅದು ಯಾವುದು ಅಂತಂದರೆ, ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಇದು ಬದಲಾಗಬಹುದು ಈ ವ್ಯವಸ್ಥೆ. ಸದ್ಯಕ್ಕೆ ಹೆಂಗಿದೆ ವ್ಯವಸ್ಥೆ? ಬೆಳಗ್ಗೆ 8ರಿಂದ 11 ಗಂಟೆ 30 ನಿಮಿಷದವರೆಗೂ ಕೂಡ ಸಾಮಾನ್ಯ ದರ್ಶನಕ್ಕೆ ಅವಕಾಶ ಇದೆ. ಅಂದರೆ ನಾನು ಹೋಗ್ತೀನಿ, ರಾಮಲಲ್ಲನನ್ನ ಬಾಲರಾಮನನ್ನ ದರ್ಶನ ಪಡಿತೀನಿ ಅಂತಾದರೆ ಬೆಳಗ್ಗೆ 8ರಿಂದ 11 ಗಂಟೆ 30 ನಿಮಿಷದವರೆಗೆ ಅವಕಾಶ ಇದೆ. ಮತ್ತೆ ಮಧ್ಯಾಹ್ನ 2ರಿಂದ 7 ಗಂಟೆಯವರೆಗೂ ಕೂಡ ರಾಮನ ದರ್ಶನ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು ಶ್ರೀರಾಮನಿಗೆ ಬೆಳಗ್ಗೆ ಶೃಂಗಾರ ಆರತಿ ಅಂತ ಮಾಡಲಾಗುತ್ತೆ. ಅದಕ್ಕಿಂತ ಮೊದಲು ಸುಪ್ರಭಾತ ಆರತಿ ಇದೆಯಂತೆ. ಅದಾದ ನಂತರ ಶೃಂಗಾರ ಆರತಿ ಮತ್ತು ಸಂಜೆ ಸಂಧ್ಯಾರತಿ, ಈ ಎರಡನ್ನ ಕೂಡ ನೋಡೋದಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇದೆ. ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ಬಾಲರಾಮನಿಗೆ ಶೃಂಗಾರ ಆರತಿ ಆಗುತ್ತೆ. ಸಂಜೆ 7 ಗಂಟೆ 30 ನಿಮಿಷಕ್ಕೆ ಸಂಧ್ಯಾರತಿ ಆಗುತ್ತೆ. ಇದನ್ನು ನೋಡೋದಕ್ಕೆ ಅವಕಾಶ ಇದೆ. ಆದರೆ ಇದಕ್ಕೆ ಪ್ರತ್ಯೇಕವಾದಂಥ ಪಾಸನ್ನು ಪಡ್ಕೋಬೇಕು. ID ಕಾರ್ಡನ್ನು ಕೊಟ್ಟು ಭಕ್ತರು ಆರತಿ ಪಾಸನ್ನು ಪಡಿಬಹುದು. ಇದು ಲಿಮಿಟೆಡ್, ಅಂದರೆ ಬಂದವರಿಗೆಲ್ಲರಿಗೂ ಸಿಗೋದಿಲ್ಲ. ಯಾರು ಆನ್ಲೈನ್ನಲ್ಲಿ ಅಥವಾ ಆಫ್ಲೈನ್ನಲ್ಲಿ ಅಪ್ಲೈ ಮಾಡ್ತಾರೋ, ಯಾರಿಗೆ ಅವಕಾಶ ಸಿಗುತ್ತೋ ಮೊದಲು ಬಂದವರಿಗೆ ಮೊದಲು ಅನ್ನೋ ಪಾಲಿಸಿ ರೀತಿಯಲ್ಲಿ ಏನು ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಆ ರೀತಿ ಸಿಕ್ಕಿದ್ರೆ ಆರತಿ ಸಂದರ್ಭದಲ್ಲಿ ದೇವರ ದರ್ಶನ ಪಡೆಯೋದಕ್ಕೆ ಅವಕಾಶ ಇದೆ. ಅದು ಬೆಳಗ್ಗೆ ಶೃಂಗಾರಾರತಿ, ಸಂಜೆ ಸಂಧ್ಯಾರತಿ. ನಿಮಗೆ ಉಜ್ಜಯಿನಿಯ ಮಹಾಕಾಳನಲ್ಲಿ ಭಸ್ಮಾರತಿ ನೋಡಬೇಕು ಅನ್ನೋದು ಭಕ್ತಾದಿಗಳು ಬಹಳ ದೊಡ್ಡ ಆಸೆ ಆಗಿರುತ್ತೆ. ಎಲ್ರಿಗೂ ಅವಕಾಶ ಸಿಗೋದಿಲ್ಲ, ಅಲ್ಲೂ ಕೂಡ ಅದೇ ರೀತಿ ವ್ಯವಸ್ಥೆ ಇದೆ. ಸೊ ಭಸ್ಮಾರತಿ ಅಲ್ಲಿ, ಇಲ್ಲಿ 2 ರೀತಿಯಲ್ಲಿ ಆರತಿ ಸಂಜೆ ಮತ್ತು ಬೆಳಗ್ಗೆ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಆದರೆ ಅದಕ್ಕೆ ಪ್ರತ್ಯೇಕವಾಗಿ ನೋಂದಣಿ ಮಾಡಬೇಕಾಗತ್ತೆ ಅನ್ನೋದು ಕೂಡ ಈ ವ್ಯವಸ್ಥೆ ಸದ್ಯಕ್ಕೆ ಈ ರೀತಿ ಇದೆ. ಇದು ಬದಲಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕಂತಂದರೆ ಆಗಲೇ ಹೇಳಿದೆ ನಾನು, ಈಗ ಭಕ್ತಾದಿಗಳ ಪ್ರವಾಹ ಏನಿದೆ ಅದನ್ನು ನಿಭಾಯಿಸೋದು ಬಹಳ ಕಷ್ಟ ಅನ್ನುವಂಥ ಸ್ಥಿತಿ ಇದೆ. ಮತ್ತು ಅದಕ್ಕೆ ಬೇಕಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಬೇಕು ಅಂತ ತಿರುಪತಿ ರೀತಿಯ ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ಯೋಚನೆಯನ್ನು ಮಾಡಲಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರೋದ್ರಿಂದ, ಬರುವಂಥ ಮುನ್ಸೂಚನೆಯೂ ಕೂಡ ಇರೋದ್ರಿಂದ ಸೊ ಇದು ಚೇಂಜಸ್ ಆಗಬಹುದು. ಸದ್ಯಕ್ಕಂತೂ ಈ ವ್ಯವಸ್ಥೆ ಜಾರಿಯಲ್ಲಿದೆ. ನೀವು ರಾಮಲಲ್ಲನ ದರ್ಶನ ಅಥವಾ ಬಾಲರಾಮನ ದರ್ಶನ ಪಡಿಬೇಕು ಅಂತಾದರೆ ಈ ರೀತಿ ವ್ಯವಸ್ಥೆಯನ್ನು ಸದ್ಯಕ್ಕೆ ಮಾಡಲಾಗಿದೆ. ಇದೆಲ್ಲದರ ಮಧ್ಯೆ ನಾನು ಅಯೋಧ್ಯೆಯ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ, ಪ್ರೆಸೆಂಟ್ ಮಾಡ್ತಾ ಇದ್ವಿ. ಇದರ ಮಧ್ಯೆ ಒಂದು ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಅಥವಾ ಸಹಜವಾಗಿ ಮೂಡ್ತಾ ಇರೋದು. ಅದು ಯಾವುದು ಅಂತಂದರೆ, ಭಾರತಕ್ಕೆ ಈ ಆಧ್ಯಾತ್ಮ ಪರಂಪರೆ ಏನಿದೆ ಇದು ಭಾರತದ ಪಾಲಿಗೆ ಶಕ್ತಿಯಾಗತ್ತಾ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಯಾಕೆ ಅಂತಂದರೆ, ಒಂದು ಕಾಲ ಇತ್ತು ಭಾರತ ಅಂತಂದರೆ ಅದು ಹಾವಾಡಿಗರ ರಾಷ್ಟ್ರ ಅನ್ನೋ ರೀತಿಯಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಐರೋಪ್ಯ ರಾಷ್ಟ್ರಗಳು ಬಿಂಬಿಸಿತ್ತು. ಅಂದರೆ ಇಲ್ಲಿನ ಆಧ್ಯಾತ್ಮ ಪರಂಪರೆಯನ್ನು ಲೇವಡಿ ಮಾಡಲಾಗ್ತಾ ಇತ್ತು. ಇವತ್ತು ಆ ರೀತಿ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಭಾರತದ ಯೋಗ ಮತ್ತು ಭಾರತದ ಆಧ್ಯಾತ್ಮ ಪರಂಪರೆ ಭಾರತದ ಪಾಲಿಗೆ ಶಕ್ತಿಯಾಗಿದೆ ಅನ್ನೋದು ನಾವು ಜಾಗತಿಕ ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಭಾರತದ ಸಂಸ್ಕೃತಿ, ಭಾರತದ ಆಧ್ಯಾತ್ಮ, ಭಾರತದ ಕೌಟುಂಬಿಕ ವ್ಯವಸ್ಥೆ, ಮದುವೆ ಸೇರಿ ವಿವಾಹ ಬಂಧನ ಸೇರಿ ಇಲ್ಲಿನ ಕೌಟುಂಬಿಕ ವ್ಯವಸ್ಥೆಗೆ ಪಾಶ್ಚಾತ್ಯ ಜಗತ್ತು ಮಾರು ಹೋಗ್ತಾ ಇದೆ. ಆ ವ್ಯವಸ್ಥೆ ಏನಿದೆ, ಭಾರತದಲ್ಲಿ ಇರುವಂಥ ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ ಏನೋ ಒಂದು ಆಕರ್ಷಣೆ ಇದೆ ಅಂತ ಐರೋಪ್ಯ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಈ ಭಾರತದ ವ್ಯವಸ್ಥೆಯ ಬಗ್ಗೆ ಆಸಕ್ತರಾಗ್ತಾ ಇದ್ದಾರೆ. ಸೊ ಇದು ಭಾರತದ ಪಾಲಿಗೆ ಅತ್ಯಂತ ದೊಡ್ಡ ಶಕ್ತಿ. ಭಾರತದ ಆಧ್ಯಾತ್ಮ ಪರಂಪರೆಗೆ ವಿದೇಶಿಗರು ಕೂಡ ಮಾರು ಹೋಗ್ತಾ ಇದ್ದಾರೆ. ದೇಶದ ಹಲವು ದೇವಾಲಯಗಳಿಗೆ ವಿದೇಶಿಗರು ಭೇಟಿ ನೀಡ್ತಾ ಇದ್ದಾರೆ. ವಿದೇಶಿಗರ ಪರಮ ಗುರಿ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಾರೆ. ನನಗೆ ಕಾಶಿ ವಿಶ್ವನಾಥನ ಬಳಿಗೆ ಹೋಗಬೇಕು, ಕೇದಾರನಾಥಕ್ಕೆ ಹೋಗಬೇಕು, ಉಜ್ಜಯಿನಿಗೆ ಹೋಗಬೇಕು, ಕೊಲ್ಲೂರಿಗೆ ಹೋಗಬೇಕು, ಇದು ನನ್ನ ಜೀವನದ ಧ್ಯೇಯ ಅಥವಾ ನನ್ನ ಗುರಿ ಅಂತ ವಿದೇಶಿಗರು ಎಷ್ಟೋ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಿದೆ. ಅಂದರೆ ಭಾರತದ ಆಧ್ಯಾತ್ಮ ಪರಂಪರೆ ಏನಿದೆ ಇದಕ್ಕೊಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಮನ್ನಣೆ ಜಾಗತಿಕ ಮಟ್ಟದಲ್ಲಿ ಸಿಗ್ತಾ ಇದೆ. ಯುರೋಪ್ ಖಂಡದ ರಾಷ್ಟ್ರಗಳು ಮತ್ತು ಅಮೆರಿಕಾದ ಬೆಳವಣಿಗೆಗಳು ಕೂಡ ಭಾರತಕ್ಕೆ ವರವಾಗಿದೆ. ಯಾಕೆ ಅಂತಂದರೆ, ನಾನು ಒಂದು ಇನ್ಫಾರ್ಮೇಷನ್ ಇಲ್ಲಿ ಕೊಡಬೇಕಾಗತ್ತೆ. ನೀವು ಪಾಶ್ಚಾತ್ಯ ಜಗತ್ತಿನಲ್ಲಿ
ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಅಲ್ಲಿ ನಾನು ಯಾವ ಧರ್ಮವನ್ನೂ ಕೂಡ ಅನುಸರಿಸಲ್ಲ, ಯಾವ ಧರ್ಮಕ್ಕೂ ಸೇರದವನು ನಾನು ಅಂತ ಹೇಳಿಕೊಳ್ಳುವಂಥ ವರ್ಗ ಇದೆಯಲ್ಲ, ಆ ವರ್ಗದ ಶಕ್ತಿ ಅಥವಾ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಎಲ್ಲಿವರೆಗೆ ಅಂತಂದರೆ, ನಾನು ಪೇಗನ್ನು ಅಂತ ಹೇಳ್ಕೊಳ್ಳೋರು, ನಾನು ಪಾಲಿಥೀಸ್ಟ್ ಅಂತ ಹೇಳ್ಕೊಳ್ಳೋರು. ಅಂದರೆ ಪೈಗನ್ ಅಂತಂದರೆ ಬಹುದೇವತಾರಾಧನೆಯನ್ನು ನಾನು ಮಾಡ್ತೀನಿ ಅಂತ ಹೇಳೋರು. ಪಾಲಿಥೀಸ್ಟ್ ಅಂತ ಅದೇ ರೀತಿ ಬಹುದೇವತಾರಾಧನೆ ಮಾಡೋರು. ನಾನು ನಾಸ್ತಿಕ ಅಂತ ಹೇಳೋರು, ನಾನು ಏತಿಸ್ಟು ಅಂತ ಹೇಳೋರು. ಈ ವರ್ಗ ಜಾಸ್ತಿ ಆಗ್ತಾ ಇದೆ. ಅವರನ್ನು ಗೈಡ್ ಮಾಡುವಂಥ ಕೆಲಸ, ಆಧ್ಯಾತ್ಮಿಕವಾಗಿ ಗೈಡ್ ಮಾಡುವಂಥ ಕೆಲಸ ವಿದೇಶದಲ್ಲಿರುವಂಥ ಭಾರತದ ಅನೇಕ ಆಶ್ರಮಗಳು ಅಥವಾ ಮತ ಪಂಥಗಳು ಏನು ಭಾರತದ್ದು ಅಲ್ಲೆಲ್ಲ ಆಶ್ರಮಗಳನ್ನು ಕಟ್ಕೊಂಡಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂತಂದ್ರೆ, ಭಾರತದ ಬಗ್ಗೆ ಒಂದು ರೀತಿ ಆಕರ್ಷಣೆ ಬೆಳೀತಾ ಇದೆ. ಭಾರತದ ಆಧ್ಯಾತ್ಮ ಪರಂಪರೆಯ ಬಗ್ಗೆ ಐರೋಪ್ಯ ರಾಷ್ಟ್ರಗಳಲ್ಲಿ ಒಂದು ರೀತಿಯಲ್ಲಿ ಆಕರ್ಷಣೆ ಬೆಳೀತಾ ಇದೆ. ಇದು ಭಾರತದ ಪಾಲಿಗೆ ವರವಾಗತ್ತೆ. ಭಾರತಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಇದು ಭಾರತಕ್ಕೆ ವರವಾಗುವಂತ ಮುನ್ಸೂಚನೆ ಕೂಡ ಕಾಣ್ತಾ ಇದೆ. ಆಫ್ರಿಕನ್ ಖಂಡ ಏನಿದೆ ಅಥವಾ ಆಫ್ರಿಕಾ ಖಂಡ ಏನಿದೆ, ಇಲ್ಲಿ ಹಿಂದೂಯಿಸಂ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅವ್ರದ್ದು ಎಲ್ಲರದ್ದು ಏಮಿರೋದು, ನಾನೊಮ್ಮೆ ಭಾರತಕ್ಕೆ ಹೋಗಬೇಕು, ಶಿವನ ದರ್ಶನ ಮಾಡಬೇಕು ಅಥವಾ ಕೃಷ್ಣನ ದರ್ಶನ ಮಾಡಬೇಕು, ಮಥುರಾಗೆ ಹೋಗಬೇಕು, ವಾರಣಾಸಿಗೆ ಹೋಗಬೇಕು, ಕೇದಾರಕ್ಕೆ ಹೋಗಬೇಕು, ಈ ರೀತಿ ಗುರಿ ಇದೆ. ಇದಕ್ಕೆ ತಕ್ಕಂತೆ ಭಾರತದ ದೇವಸ್ಥಾನಗಳು ಕೂಡ, ಪ್ರಮುಖ ದೇವಸ್ಥಾನಗಳು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾವೆ. ಅದು ಜಾಗತಿಕವಾಗಿ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ. ಒಂದಿಷ್ಟು ದೇವಸ್ಥಾನಗಳ ನಾನು ವಿಜುವಲ್ಸ್ ಅನ್ನು ನಿಮಗೆ ತೋರಿಸಬೇಕಾಗತ್ತೆ. ನಾನು ಆಗಲೇ ಹೇಳಿದೆ, ಒಂದಿಷ್ಟು ದೇವಸ್ಥಾನಗಳು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದ್ದಾವೆ ಅಂತ. 4 ದೇವಸ್ಥಾನಗಳ ಡೀಟೇಲ್ ನೀವು ನೋಡ್ತಾ ಇದ್ದೀರಿ. ಒಂದು ಕಾಶಿ ವಿಶ್ವನಾಥ ಕಾರಿಡಾರ್ ಉತ್ತರ ಪ್ರದೇಶದಲ್ಲಿದೆ. ಇನ್ನೊಂದು ಕೇದಾರನಾಥ ಕ್ಷೇತ್ರ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯಾಗಿದೆ. ಉಜ್ಜಯಿನಿಯ ಮಹಾಕಾಲ ಲೋಕ, ಇದು ಕೂಡ ನಾನು ಈಗಾಗಲೇ ಹೇಳಿದೆ, ಭಸ್ಮಾರತಿ ಬಹಳ ದೊಡ್ಡ ಮಟ್ಟದಲ್ಲಿ ಜನರನ್ನು ಸೆಳೀತಾ ಇದೆ. ಪುರಿಯ ಜಗನ್ನಾಥ ಕಾರಿಡಾರ್, ಒಡಿಸ್ಸಾ ಸರ್ಕಾರ ಅದನ್ನು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿದೆ. ಪುರಿಯ ಜಗನ್ನಾಥ ದೇವಸ್ಥಾನದ ಕಾರಿಡಾರ್ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯಾಗಿದೆ. 4 ದೇವಸ್ಥಾನಗಳನ್ನು ನೋಡ್ತಾ ಇದ್ದೀರಿ. ಇದು ಯಾವ ರೀತಿ ಬದಲಾಗಿದೆ ಅಂತಂದರೆ, ಕಾಶಿಗೆ ಈ ಹಿಂದೆ ಹೋದವರು ಅಲ್ಲಿನ ಬದಲಾವಣೆಗಳನ್ನು ಹೇಳ್ತಾರೆ. ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥ ದೇವಸ್ಥಾನ, ಅಂದರೆ ಬಹಳ ಚಿಕ್ಕದಾಗಿ ಕಿಷ್ಕಿಂದೆಯ ರೀತಿಯಲ್ಲಿ ಇದ್ದಂಥ ಸ್ಥಿತಿ ಇತ್ತು. ಈಗ ನೋಡಿದರೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗಿದೆ. ಕಾಶಿಯ ವೈಭವವನ್ನು ನೋಡೋದಕ್ಕೆ ಅಂತಲೇ ಹೋಗಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ನೋಡಿ, 4 ದೇವಸ್ಥಾನಗಳು ನೋಡ್ತಾ ಇದ್ದೀರಿ. ಇದ್ರ ಜೊತೆಗೆ ಈಗ ಅಯೋಧ್ಯೆಯನ್ನು ಕೂಡ ಸೇರಿಸಬಹುದು. ಸೊ ಇಲ್ಲಿಗೆ ದೊಡ್ಡ ಮಟ್ಟದಲ್ಲಿ ನಿಮಗೆ ವಿದೇಶಿಗರು ಬರ್ತಾ ಇದ್ದಾರೆ. ದೇಶ ವಿದೇಶದಿಂದ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಅಂದರೆ ಆಧ್ಯಾತ್ಮದ ರಿಲಿಜಿಯಸ್ ಸೆಂಟರ್ ಆಗಿ ಬೆಳೀತಾ ಇದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಮ್ಮ ರಾಜಕಾರಣಿಗಳ ಕತೆ ಹೇಳ್ತಾರೆ, ನಾವು BJP ರಾಮನನ್ನು ಆರಾಧನೆ ಮಾಡೋದಿಲ್ಲ, ನಾವು ದಶರಥನ ರಾಮನನ್ನು ಆರಾಧನೆ ಮಾಡ್ತೀವಿ, ಜಾನಕಿ ರಾಮನನ್ನು ಆರಾಧನೆ, ಏನೇನೋ ಕತೆಗಳನ್ನು ಹೇಳೋದು. ಏನೋ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಏನೇನೋ ಕತೆಗಳನ್ನು ಹೇಳ್ಕೊಂಡು ಓಡಾಡೋದು, ಇದಾಗ್ತಾ ಇದೆ. ಸೊ ಕರ್ನಾಟಕಕ್ಕೆ ಪಾಠ ಇದೆ, ಅದರ ಬಗ್ಗೆ ನೋಡೋಣ ನಾವು ಡೀಟೇಲು. ಒಂದಿಷ್ಟು ದೇವಸ್ಥಾನಗಳು ಅಭಿವೃದ್ಧಿಯಾಗಿದೆ. ರಿಲಿಜಿಯಸ್ ಟೂರಿಸಮ್ ಅಥವಾ ಸ್ಪಿರಿಚುವಲ್ ಟೂರಿಸಮ್, ಟೆಂಪಲ್ ಟೂರಿಸಮ್, ಏನಾದರೂ ಕರೀರಿ ನೀವು, ಅದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಅದು ನಿಮಗೆ ಅಭಿವೃದ್ಧಿಗೆ ಬಹಳ ದೊಡ್ಡ ಮಟ್ಟದ ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತೆ ಅಂತ. ಕರ್ನಾಟಕ ಏನು ಮಾಡ್ತಿದೆ? ನನಗೆ ಯಾಕೋ ಕರ್ನಾಟಕ ನಿದ್ದೆಯಲ್ಲಿದೆ ಈ ವಿಚಾರದಲ್ಲಿ. ಟೆಂಪಲ್ ಟೂರಿಸಮ್, ಸ್ಪಿರಿಚುವಲ್ ಟೂರಿಸಮ್ನ ವಿಚಾರದಲ್ಲಿ ನಿದ್ದೆಯಲ್ಲಿದೆ ಅಂತ ಅನ್ಸುತ್ತೆ. ನಾನು ಅದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತೀನಿ. ಹೆಜ್ಜೆಗೊಂದು ತೀರ್ಥಕ್ಷೇತ್ರಗಳು ಕರ್ನಾಟಕದಲ್ಲಿದ್ದಾವೆ. ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳಿರುವಂಥ ರಾಜ್ಯ ಇದು. 36,000 ದೇವಸ್ಥಾನಗಳಿದ್ದಾವೆ. ನಾನು ಮುಜರಾಯಿ ಇಲಾಖೆಯ ವ್ಯಾಪ್ತಿಯೊಳಗೆ ಹೇಳ್ತಾ ಇದ್ದೀನಿ. 36,000 ದೇವಸ್ಥಾನಗಳು, ಒಂದೊಂದು ದೇವಸ್ಥಾನ ಒಂದೊಂದು ವಿಶೇಷತೆ.
ಸೊ ಈ ರೀತಿ ಅಡ್ವಾಂಟೇಜು ನಮಗಿದೆ. ದೇವಸ್ಥಾನ ಅಥವಾ ಟೆಂಪಲ್ ಟೂರಿಸಂ, ಸ್ಪಿರಿಚುವಲ್ ಟೂರಿಸಂ, ಈ ವಿಚಾರಕ್ಕೆ ಸಂಬಂಧಿಸಿ ದೊಡ್ಡ ಮಟ್ಟದ ನಮಗೆ ಅಡ್ವಾಂಟೇಜ್ ಇದೆ. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ದೇವಸ್ಥಾನ ಅಭಿವೃದ್ಧಿ ಮಾಡಿದರೆ ಏನ್ರಿ ಆಗುತ್ತೆ? ದೇವಸ್ಥಾನ ಅಭಿವೃದ್ಧಿ ಆದರೆ ನಾನು ಅಯೋಧ್ಯೆದೇ ಉದಾಹರಣೆ. 80,000 ಜನ ದಿನಕ್ಕೆ ಭೇಟಿ ಕೊಡ್ತಾರೆ ಅಯೋಧ್ಯೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಅನ್ಕೊಳ್ಳೋಣ. ಲಕ್ಷ ಆಗಿದೆ, ಅದು ಲಕ್ಷ ದಾಟಿದೆ, 80 ಅಂತ ಅನ್ಕೊಳ್ಳೋಣ. 80,000 ಜನ ಅಯೋಧ್ಯೆಗೆ ಬಂದವರು ದಿನಕ್ಕೊಂದು 3,000 ರೂಪಾಯಿ ಖರ್ಚು ಮಾಡಿದ್ರು ಅಂತ ಅನ್ಕೊಳ್ಳೋಣ. ಒಬ್ಬ 3,000 ರೂಪಾಯಿ ಖರ್ಚು ಮಾಡಿದ, ರೂಮು, ಆಟೋ, ಊಟ, ಅಥವಾ ಇನ್ನೇನೋ ರಾಮನ ಒಂದು ಕೈಗೆ ರಕ್ಷೆ ಕಟ್ಟೋದು, ಈ ರೀತಿ ಒಂದು 3,000 ರೂಪಾಯಿ ಖರ್ಚು ಮಾಡ್ದ ಅಂತ ಅನ್ಕೊಳ್ಳೋಣ. ದಿನಕ್ಕೆ ಆ ನಗರದ ಟರ್ನ್ ಓವರ್ 25 ಕೋಟಿ ಆಯಿತು. ವರ್ಷಕ್ಕೆ 8,000 ಕೋಟಿ. ಅಯೋಧ್ಯೆಯ ಟರ್ನ್ ಓವರ್ 8,000 ಕೋಟಿ. ಓನ್ಲಿ ನಾನು 3,000 ರೂಪಾಯಿ ಅಂತ ಲೆಕ್ಕ ಹೇಳಿದ ಅಷ್ಟೇ. ಇಷ್ಟಕ್ಕೆ 8,000 ಕೋಟಿ ಟರ್ನ್ ಓವರ್ ಆಯಿತು ಒಂದು ಸಿಟಿಯ ಒಳಗೆ. ಅಂದರೆ ಒಬ್ಬ ಆಟೋ ಚಾಲಕ, ಒಬ್ಬ ಹೂ ಮಾರಾಟ ಮಾಡೋನು, ಅಥವಾ ಹಣ್ಣುಕಾಯಿ ಮಾರಾಟ ಮಾಡೋನು, ಅದರ ಜೊತೆಗೆ ಅಂಗಡಿ, ಸಣ್ಣ ಪುಟ್ಟ ಅಂಗಡಿಯವನು, ಹೋಟೆಲ್ನವನು, ಎಲ್ಲರೂ ಬದುಕೊಳ್ತಾರೆ ರೀ. ದುಡ್ಡು ಟರ್ನ್ ಓವರ್ ಆಗ್ತಾ ಇರುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ. ದೇವಸ್ಥಾನ ಅಂತಂದರೆ ನೀವು ದೇವರ ಆರಾಧನೆ ಮಾಡ್ತಾರೆ, ಅದರಿಂದ ದುಡ್ಡೆಲ್ಲಿ ಬರುತ್ತೆ ಅಂತಲ್ಲ, ಅದರಲ್ಲಿ ಬೇರೆ ಬೇರೆ ಬೆನಿಫಿಟ್ಗಳಿದ್ದಾವೆ. ಆದರೆ ಕರ್ನಾಟಕ ಯಾಕೋ ಆ್ಯಂಗಲಲ್ಲಿ ಯೋಚನೆ ಮಾಡ್ದಂಗಿಲ್ಲ. UP, ಮಧ್ಯಪ್ರದೇಶದಲ್ಲಿ ರಿಲಿಜಿಯಸ್ ಟೂರಿಸಂ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ನಾನು ಆಗಲೇ ಒಂದಿಷ್ಟು ದೃಶ್ಯಗಳನ್ನು ತೋರಿಸಿದೆ, ದೇವಸ್ಥಾನಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಲಾಗಿದೆ ಮತ್ತು ದೇವಸ್ಥಾನ ಯಾವ ರೀತಿ ಅಲ್ಲಿನ ಆರ್ಥಿಕತೆಗೂ ಕೂಡ ಬೂಸ್ಟ್ ಕೊಡ್ತಿದೆ ಅಂತ. ಅಲ್ಲಿನ ದೇವಸ್ಥಾನಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದ್ದಾವೆ UP. ಅದರ ಜೊತೆಗೆ ಒಡಿಸ್ಸಾ ಮೊನ್ನೆ ಕೇಂದ್ರ ಸರ್ಕಾರದ ಯಾವುದೇ ಸಹಯೋಗ ಇಲ್ಲದೆ ಪುರಿ ಜಗನ್ನಾಥ ಕಾರಿಡಾರ್ ಅನ್ನು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಿದ್ರು ಅಲ್ಲಿನ ಮುಖ್ಯಮಂತ್ರಿ BJDಯ ನವೀನ್ ಪಟ್ನಾಯಕ್ ಅವರು, ಬಿಜು ಪಟ್ನಾಯಕ್ ಅವರ ಮಗ. ಸೊ ಇಲ್ಲಿ ಕರ್ನಾಟಕದಲ್ಲಿ ಪ್ರಮುಖ ದೇವಾಲಯಗಳಿದ್ದಾವೆ. ಕನೆಕ್ಟಿವಿಟಿ ಪ್ರಾಬ್ಲಮ್. ನಾನು ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ. ಕೊಲ್ಲೂರಿನ ದೇವಸ್ಥಾನ ಇದೆ, ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಬರ್ತಾರೆ. ಏರ್ಪೋರ್ಟು 130 ಕಿಲೋಮೀಟರ್ ದೂರ ಮಂಗಳೂರಲ್ಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಏರ್ಪೋರ್ಟು 110 ಕಿಲೋಮೀಟರ್ ದೂರ ಮಂಗಳೂರಲ್ಲಿದೆ. ಧರ್ಮಸ್ಥಳ ಏರ್ಪೋರ್ಟ್ ಇರೋ 90 ಕಿಲೋಮೀಟರ್ ದೂರ. ಟ್ರೈನ್ ಕನೆಕ್ಟಿವಿಟಿ ಆದರೂ ನೆಟ್ಟಗೆ ಇದೆಯಾ? ಅದೂ ಇಲ್ಲ. ಇನ್ನು ನಾವು ರೋಡ್ ಆದರೂ ಬಹಳ ಅದ್ಭುತವಾಗಿ ಮಾಡಿಕೊಟ್ಟಿದ್ದೀವ ದೇವಸ್ಥಾನಗಳಿಗೆ, ಅದೂ ಇಲ್ಲ. ನಾನು ಇದೇ ಉದಾಹರಣೆ ಕೊಡ್ತೀನಿ. ಅಯೋಧ್ಯೆಯಿಂದ 10 ಕಿಲೋಮೀಟರ್ ಆಸುಪಾಸು, 7ರಿಂದ 8 ಕಿಲೋಮೀಟರ್ ದೂರದಲ್ಲಿ ಅಯೋಧ್ಯೆ ಏರ್ಪೋರ್ಟ್ ಇದೆ. 5 ಕಿಲೋಮೀಟರ್ ದೂರದಲ್ಲಿ ರೈಲ್ವೆ ಸ್ಟೇಷನ್ ಇದೆ. ವಂದೇ ಭಾರತ್ ಟ್ರೈನ್ ಓಡಾಡೋದಕ್ಕೆ ಶುರುವಾಗಿದೆ ಈಗ. ಈ ಕಡೆ ಕಾಶಿಯ ದೇವಸ್ಥಾನದ 26 ಕಿಲೋಮೀಟರ್ನಲ್ಲಿ ಏರ್ಪೋರ್ಟ್ ಇದೆ. ವಾರಣಾಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಉಜ್ಜಯಿನಿ 60 ಕಿಲೋಮೀಟರ್ ದೂರದಲ್ಲಿ ಏರ್ಪೋರ್ಟ್ ಇದೆ. ಕರ್ನಾಟಕದ ಪರಿಸ್ಥಿತಿ ಹಿಂಗೆ. ಸೊ ಇದು ಯಾಕೆ? ಕನೆಕ್ಟಿವಿಟಿ ಪ್ರಾಬ್ಲಮ್ಮು, ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಸಮಸ್ಯೆಯ ಮೂಲ ಇರೋದೇ ಆ ಇಚ್ಛಾಶಕ್ತಿಯ ಕೊರತೆ. ಇಲ್ಲ, ಇನ್ನೊಂದು ವಿಚಾರವನ್ನು ನಾನು ನಿಮ್ಮ ಗಮನಕ್ಕೆ ತರಬೇಕಾಗತ್ತೆ. ರಾಜ್ಯ ಸರ್ಕಾರ ಇನ್ನೇನೋ ಕೆಲವು ದಿನಗಳಲ್ಲಿ ಬಜೆಟ್ ಮಂಡಿಸೋದಕ್ಕಿದೆ. ಬಜೆಟ್ನ ಬಗ್ಗೆ ನಿರೀಕ್ಷೆಗಳಿದ್ದಾವೆ. ಈಗ 1ನೇ ತಾರೀಕು ಕೇಂದ್ರ ಸರ್ಕಾರದ ಬಜೆಟ್ಟು, ಅದಾಗಿ 2 ವಾರ ಬಿಟ್ಟು ರಾಜ್ಯ ಸರ್ಕಾರ ಬಜೆಟ್ ಮಂಡಿಸುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸ್ತಾರೆ. ಸೊ ಈ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾರಾ ಅವರು? ಸೊ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಈ ಬಗ್ಗೆ ಏನಾದರೂ ಯೋಚನೆ ಮಾಡುತ್ತಾ ಸರ್ಕಾರ? ರಿಲಿಜಿಯಸ್ ಟೂರಿಸಂನ ಅಥವಾ ಸ್ಪಿರಿಚುವಲ್ ಟೂರಿಸಮ್ಮು, ಟೆಂಪಲ್ ಟೂರಿಸಮ್ಮು ಏನು ಲಾಭ ಕೊಡುತ್ತೆ ಅಂತ ನಾನು ಆಗಲೇ ಹೇಳಿದೆ. ಅದರಿಂದ ಆಗುವಂಥ ಲಾಭ ಏನು ಅನ್ನೋದನ್ನು ಹೇಳಿದೆ. ಫೆಬ್ರವರಿಯಲ್ಲಿ ಬಜೆಟ್ ಮಂಡಿಸ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಜೆಟ್ನಲ್ಲಿ ಈ ಸ್ಪಿರಿಚುವಲ್ ಟೂರಿಸಮ್ಮು, ಟೆಂಪಲ್ ಟೂರಿಸಮಿಗೆ ಏನಾದರೂ ಆದ್ಯತೆ ಸಿಗತ್ತಾ? ಪ್ರಮುಖ ದೇವಾಲಯಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನೇನಾದರೂ ಕೊಡಲಾಗುತ್ತಾ? ಅಂಜನಾದ್ರಿ ಬೆಟ್ಟ ನಮ್ಮ ಹನುಮಂತ ಜನಿಸಿದಂಥ ಜಾಗ. ಸೊ ಈ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ಬೊಮ್ಮಾಯಿಯವರೊಂದು ನಾಟಕ ಮಾಡಿದರು ಹಿಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ. ಕೊನೆಗೆ ಅಂದರೆ ಇನ್ನೇನೋ ಅವರ ಅಧಿಕಾರದ ಅವಧಿ ಮುಗಿಯಿತು ಅಂತಾದಾಗ ನಾನು 120 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀನಿ ಅಂತ ಕತೆ ಹೇಳಿದರು. ಅದಕ್ಕಿಂತ ಮೊದಲೇ ಮಾಡ್ಬೋದಿತ್ತು ಅದನ್ನು. ಅವರ ಅಧಿಕಾರ ಹೋಯಿತು. ಈಗ ಏನಾಗ್ತಾ ಇದೆ? ಅವ್ರು ಶಿಲಾನ್ಯಾಸ ಎಲ್ಲ ಮಾಡಿ ಬಂದರು, ಅಲ್ಲಿ ಭೂಮಿ ಪೂಜೆ ಎಲ್ಲ ಮಾಡಿ ಬಂದರು. ಏನಾಗಿದೆಯೋ ಗೊತ್ತಿಲ್ಲ. ಆ ಕಡೆ ಆಂಧ್ರ ಪ್ರದೇಶ, ಹನುಮಂತ ನಮ್ಮಲ್ಲಿ ಹುಟ್ಟಿದಾನೆ, ತಿರುಪತಿಯಲ್ಲಿ ಹುಟ್ಟಿರೋದು, ತಿರುಪತಿ ಯಾವುದೋ ಒಂದು ಬೆಟ್ಟದ ಹತ್ರ ಹುಟ್ಟದ ಅಂತ ಅವ್ರು ಕತೆ ಸೃಷ್ಟಿ ಮಾಡಿಕೊಂಡು ಹನುಮಂತ ಹುಟ್ಟಿದ್ದಿಲ್ಲಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನಾವು ಇನ್ನೂ ನಿದ್ದೆಯಲ್ಲೇ ಇದ್ದೀವಿ. ನಾನು ಒಂದು ವಿಚಾರ ಹೇಳ್ತೀನಿ, ಮಾರ್ಕೆಟಿಂಗು ಅಂತಲ್ಲ, ದೇವಸ್ಥಾನವನ್ನು ಮಾರ್ಕೆಟಿಂಗ್ ಮಾಡಬೇಕಾದಂಥ ಅಗತ್ಯ ಇಲ್ಲ. ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಬೇಡ. ಬಟ್ ಇಂಥದ್ದೊಂದು ದೇವಸ್ಥಾನ ಇದೆ, ಇದಕ್ಕಿಂತ ಈ ರೀತಿಯ ಮಹತ್ವ ಇದೆ, ಪೌರಾಣಿಕವಾಗಿ ಧಾರ್ಮಿಕವಾಗಿ ಈ ರೀತಿಯ ಮಹತ್ವ ಇದೆ ಅಂತ ಹೇಳಬೇಕಲ್ವ? ಅದು ಕೂಡ ಆಗ್ತಾ ಇಲ್ಲ. ನಮ್ಮ ಪ್ರವಾಸೋದ್ಯಮ ಸಚಿವರು ಯಾರು ಅನ್ನೋ ಪ್ರಶ್ನೆಯನ್ನು
ತಕ್ಷಣಕ್ಕೆ ಕೇಳಿದರೆ ನಮ್ಮ ಎಮ್.ಎಲ್.ಎಗಳನ್ನು ಬಿಡಿ, ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಯಾರು ಅಂತ ಹೇಳೋದಕ್ಕೆ ಗೊತ್ತಿಲ್ಲದಂಥ ಸ್ಥಿತಿ ಇದೆ. ಯಾರು ಪ್ರವಾಸೋದ್ಯಮ ಸಚಿವರು? ನೀವಾದರೂ ಒಮ್ಮೆ ಯೋಚನೆ ಮಾಡಿ, ಯಾರಿರಬಹುದು ರಾಜ್ಯದ ಪ್ರವಾಸೋದ್ಯಮ ಸಚಿವರು ಅಂತ ಗೂಗಲ್ ಏನಾದರೂ ಮಾಡಿದ್ರೋ ಸಿಗತ್ತಾ ಅಂತ ನೋಡಿ. ಈ ಸ್ಥಿತಿ ಇದೆ ರಾಜ್ಯದ್ದು. ಸರ್ಕಾರ ಬದಲಾದ ನಂತರ ಎಲ್ಲವೂ ಬದಲಾಗಿದೆ. ಸದ್ಯ ನಿರೀಕ್ಷೆ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸ್ತಾರೆ ನಾಡಿದ್ದು. ಏನಾದರೂ ಈ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾರಾ ಅನ್ನೋದರ ಬಗ್ಗೆ ಸಹಜವಾಗಿ ನಿರೀಕ್ಷೆ ಸೃಷ್ಟಿಯಾಗಿದೆ. ಏನಾಗುತ್ತೆ ನೋಡೋಣ. ಬಜೆಟಿಗೆ ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.